ಹಲೋ, ಗುಡ್ ಮಾರ್ನಿಂಗ್ ಟು ಯು. ಈಗ ಒಂದು ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಇದಕ್ಕೆ ಒಂದು ಜಾತಕದ ಎಕ್ಸಾಂಪಲ್ಲೇ ಕೊಡ್ತಾನೆ. ಅದು ಮೈ ಗ್ರ್ಯಾಂಡ್ ಸನ್ ಸಿದ್ಧಾಂತ್ ರಾವ್ಸ್ ಹಾರೋಸ್ಕೋಪ್. ಹಿಸ್ ascendant is Capricorn. ಮಕರ ಲಗ್ನದ ಜಾತಕ. ಸಪ್ತಮದಲ್ಲಿ ರವಿ, ಬುಧ, ಕೇತು. ಅಷ್ಟಮದಲ್ಲಿ ಶುಕ್ರ, ಕುಜ, ಶನಿ. ಚಂದ್ರ ಭಾಗ್ಯದಲ್ಲಿ. ವಕ್ರಿಗುರು ವ್ಯಯಸ್ಥಾನದಲ್ಲಿ. ಈ ಪ್ಲಾನೆಟರಿ ಪೊಸಿಷನ್ನ ಯಾರು ಬೇಕಾದರೂ ಹೇಳ್ಬೋದು. ಆದರೆ ನಮಗೆ ಒಂದು ಕುಂಡಲಿಯನ್ನು 3 ಭಾಗವಾಗಿ ವಿಂಗಡಿಸ್ತಾ ಇದ್ದೇವೆ. ಏನು ಅಂದರೆ 159 ತ್ರಿಕೋಣ ಸ್ಥಾನ, 1 ಲಗ್ನ, 5 ಪೂರ್ವ ಪುಣ್ಯ ಸ್ಥಾನ ಹಾಗೂ 9 ಭಾಗ್ಯಸ್ಥಾನ. ಅದು ಕಾಲಪುರುಷನ ಲಗ್ನ ಅಂದರೆ ಮೇಷದಿಂದ 1 ಮೇಷ ಆದರೆ 5 ಸಿಂಹ, 9 ಧನು. ಅದೇ ರೀತಿಯಲ್ಲಿ ಲಗ್ನದಿಂದ 4 ರಾಶಿಗಳನ್ನು ನಾವು ಮೊದಲ ಒಂದು ಕ್ಷೇತ್ರ, 2ನೇ ಕ್ಷೇತ್ರ, 5ನೇ ಮನೆಯಿಂದ 8ನೇ ಮನೆಯವರೆಗೂ 4 ಮನೆಗಳ ಇನ್ನೊಂದು ಕ್ಷೇತ್ರ. ಹಾಗೆ ಚಂದ್ರನಿಂದ ಸೆಗೆಟೇರಿಯಸ್, ಕನ್ಯಾದಿಂದ ಧನುರವರೆಗೆ ಮತ್ತೊಂದು ಕ್ಷೇತ್ರ, 4 ಮನೆಗಳ ಕ್ಷೇತ್ರ. ಇಲ್ಲಿ ಲಗ್ನವನ್ನು ತೆಗೆದುಕೊಂಡಿದ್ದೇವೆ. ಅಂದರೆ ದಿಸ್ ಈಸ್ ಫಸ್ಟ್ ಕ್ಷೇತ್ರ. ಲಗ್ನದಿಂದ 4 ಮನೆಗಳು ಪ್ರೆಸೆಂಟ್, ತತ್ಕಾಲಿಕ, ಈವಾಗಿನ. ಅಲ್ಲಿ ಯಾವುದೇ ಗ್ರಹಗಳು ಬಂದರೆ ಅದು ನಿಮಗೆ ಸಹಾಯ ಮಾಡ್ತದೆ. ಯಾವುದಕ್ಕೆ? ಭವಿಷ್ಯಕ್ಕೆ. ಸಪೋಸ್ 2ನೇ ಮನೆ ಧನಸ್ಥಾನ, ಅದು ನಿಮಗೆ ಹಣ ಇಕ್ಕಟ್ಟಾದರೆ ಮನೆ ಕೊಂಡ್ಕೊಳ್ಬೋದು. 4th ಹೌಸ್ ಗರೇಲು. ಅದರಿಂದ 4ನೇ ಮನೆ ಪ್ರಾಪರ್ಟಿ ಹೌಸ್. ಅದೇ 5 ಕ್ರಿಯೇಟಿವಿಟಿ, ಚಿಲ್ಡ್ರನ್, ಹೈಯರ್ ಎಜುಕೇಷನ್, ಪೂರ್ವ ಪುಣ್ಯ ಸ್ಥಾನ. 5, 6, 7, 8. ಇಟ್ ಕಮ್ಸ್ ಟು ಫ್ಯೂಚರ್. 9, 10, 11, 12 ಪಾಸ್ಟ್. ಅಂದರೆ ಲಗ್ನ ಪ್ರೆಸೆಂಟ್, ಪೂರ್ವ ಪುಣ್ಯ ಸ್ಥಾನ 5th ಹೌಸ್ ಫ್ಯೂಚರ್, 9th ಹೌಸ್ ಯುವರ್ ಪಾಸ್ಟ್. ಈಗ ನಾವು ಅದನ್ನೇ, ಈಗ ಫಸ್ಟು ಕ್ಷೇತ್ರದಲ್ಲಿ ಯಾರಿದ್ದಾರೆ? ರಾಹು ಇದ್ದಾನೆ. ರಾಹು MD ಮಹಾದಶ 2015ರಿಂದ 33ವರೆಗಿದೆ. ಅಂದರೆ ಇವನ ಎಜುಕೇಷನ್ ಎಲ್ಲ ರಾಹು ಮಹಾದಶೆಯಲ್ಲಿ ಆಗ್ತದೆ. ರಾಹು ಈಸ್ ಫಾರ್ ರಿಸರ್ಚ್. ಕೇತುವಲ್ಲಿ ಎದುರುಗಡೆ ಇದ್ದಾನೆ. ಬುಧ ರಾಹುವನ್ನು ನೋಡ್ತಾನೆ. ರಾಹು ಬುಧ ಅಂದರೆ ಡಬಲ್ ಡಿಗ್ರಿ. ರವಿ ರಾಹು ಒಂದು ರೀತಿಯಲ್ಲಿ ಗ್ರಹಣಸ್ಥವಾಯಿತು. ಎಗೋ ಸ್ವಲ್ಪ ಕಡಿಮೆ ಆಗ್ತದೆ. ತಂದೆ ಇವನ ಮಧ್ಯೆ ಲಾಜಿಕಲಿ ಆಗೋದಿಲ್ಲ. ದೇರ್ ಈಸ್ ಎ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಅಂತ ಹೇಳ್ತೇವೆ. ಓಕೆ. ಶನಿ ಅಷ್ಟಮದಲ್ಲಿ ಒಳ್ಳೆಯದು, ಶುಕ್ರ ಅಷ್ಟಮದಲ್ಲಿ ಒಳ್ಳೆಯದು, ಕುಜ ಅಷ್ಟಮದಲ್ಲಿ ಆಕ್ಸಿಡೆಂಟ್ಸ್ ಮಾಡಿಸ್ತಾ ಇರ್ತಾನೆ. ಇವಾಗಲೇ ಅವನಿಗೆ ಕ್ರಿಕೆಟ್ ಆಡುವಾಗಲೇ ಎಲ್ಲ ಆಕ್ಸಿಡೆಂಟ್ ಎಲ್ಲ ಆಗ್ತಾಯಿತ್ತು. ಇರಲಿ. ಪಾಸ್ಟಲ್ಲಿರುವಂಥ ಅಂದರೆ ಭೂತಕಾಲದಲ್ಲಿ ಇರುವಂಥ ಗ್ರಹಗಳು ನಿಮಗೆ ಏನಕ್ಕೂ ಕೆಲಸ ಬರೋದಿಲ್ಲ ಅಂತೇಳಿ ಇಲ್ಲ. ಅದರಿಂದ ಜಾಸ್ತಿ ಗ್ರಹಗಳಿದ್ದರೆ ನೀವು ಬ್ರಿಟನ್ನಿನ ರಾಣಿಗಳನ್ನು ನೋಡಿರ್ಬೋದು. ದೇ ಆರ್ ಟಿಲ್ ದ ಡೆತ್ ದೇ ಆರ್ ಎಂಜಾಯಿಂಗ್ ದಿ ಪ್ರಾರಬ್ಧ ಕರ್ಮದ ಒಂದು ಸವಿ ನೆನಪುಗಳು. ಅದರ ಫಲಗಳನ್ನು ತಿಂತಾ ಇರ್ತಾರೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ಪಾಸ್ಟ್.
ಇಲ್ಲಿ ಎಷ್ಟೇ ಗ್ರಹಗಳಿದ್ರೂ ಅಷ್ಟು ಒಳ್ಳೆಯದು. ಆಯಿತಾ? ಇನ್ನು ಮಹಾದಶ ನಿಮಗೆ ಇಯರ್ಸ್ ಟುಗೆದರ್, ಅಂದರೆ 18, ರಾಹು ಮಹಾದಶ 18 ವರ್ಷ. ಆದರೆ ಅದೇ ರಾಹು ಭುಕ್ತಿ ಹೋದರೆ ನೋಡಿ, ನಿಮಗೆ ಹೆಚ್ಚಿನವರಿಗೆ ಅದರ ಅಂದಾಜೇ ಇಲ್ಲ. ಏನು? ರಾಹು MD, ರಾಹು AD ಎರಡು ಒಂದೇ ಆಯಿತಾ? ಪ್ರೆಸೆಂಟ್ ಅಲ್ಲಿ ಬಂತ? ಓಕೆ. ಇದು ನೋಡಿ, ರಾಹು 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 AD, MD, AD, PD ಅಂದರೆ ಪ್ರತ್ಯಂತರ ದಶ, ಅಂತರ್ದಶ, ಮಹಾದಶ. ಇದು ಕೂಡ ಒಂದೇ ಇದರಲ್ಲಿ ಬಂತು. ಯಾಕಂದರೆ ನಾವು ರಾಹುನ ನೋಡ್ತಾ ಇದ್ದೇವೆ. ಹಾಗೆ ಸೂಕ್ಷ್ಮ ದಶ ಕೂಡ ರಾಹು 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 ರಾಹು. ಮಹಾದಶ ಇಯರ್ಸ್ ಟುಗೆದರ್ ಎಷ್ಟು ವರ್ಷ? 18 ವರ್ಷ. ಅಂತರ್ದಶ ಅದು ಕೂಡ ಎಷ್ಟು? 2 ವರ್ಷ 8 ತಿಂಗಳು. ಪ್ರತ್ಯಂತರ ದಶ ಕೆಲವು ತಿಂಗಳು ಮಾತ್ರ, 5 ತಿಂಗಳು ಮಾತ್ರ. ಇನ್ನು ಸೂಕ್ಷ್ಮ ದಶ ದಿನಗಳು ಮಾತ್ರ. ಸೊ ಅಂದರೆ ಏನಾಯಿತು? ಇಲ್ಲಿ ಮಹಾದಶ ವರ್ಷಗಳು, ಅಂತರ್ದಶ ತಿಂಗಳುಗಳು, ಪ್ರತ್ಯಂತರ ದಶ ವಾರಗಳು, ಸೂಕ್ಷ್ಮ ದಶ ದಿನಗಳು. ಆ ರೀತಿ ನೀವು ಲೆಕ್ಕ ಹಾಕಬೇಕು. ಇದು ನಿಮಗೆ ಸಿಂಪಲ್. ಅದೇ ಬೇರೆ ಬೇರೆ ತೋರಿಸ್ತೇನೆ ನಿಮಗೆ. ರಾಹು ಮಹಾದಶದಲ್ಲಿ, ಗುರು ಅಂತರ್ದಶ, ಶನಿ ಪ್ರತ್ಯಂತರ ದಶ, ಬುಧ ಸೂಕ್ಷ್ಮ ದಶ. ನೋಡಿ, ಇದನ್ನು ಕಲೀಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೇನೆ ನಾನು. ನನ್ನ ತಲೆಯಲ್ಲಿ ದಿವಸ ಬೆಳಗ್ಗೆ ಎದ್ದರೆ ಅಥವಾ ರಾತ್ರಿ ಇದೇ ಓಡಾಡ್ತಾ ಇರುತ್ತೆ. ನಾಳೆ ಏನು ಮಾಡಲಿ ಅಂತ. ಅಂದರೆ ಮಹಾದಶ ನೋಡಿ, ಎರಡೂ ಬೇರೆ. ಎಲ್ಲಿ? ಇಯರ್ಸ್ ಟುಗೆದರ್ ಮಹಾದಶ. ಸೊ ರಾಹು ಎಲ್ಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, ಅದರ ಫಲಗಳ ಕೂಡ ನೀವು ಎಣಿಸ್ಬೇಕು. ರಾಹು ಯಾವ ನಕ್ಷತ್ರದಲ್ಲಿದ್ದಾನೆ? ಮೋಸ್ಟ್ಲಿ ಉತ್ತರಾಷಾಢ ನಕ್ಷತ್ರ ಇರಬೇಕು. ಯಾಕಂದರೆ ಮಕರದಲ್ಲಿದ್ದಾನೆ, ಧನಿಷ್ಠ ನಕ್ಷತ್ರದಲ್ಲಿದ್ದಾನೆ. ನೋಡಿ, ರಾಹು ಕುಜನ ನಕ್ಷತ್ರದಲ್ಲಿದ್ದಾನೆ. ಓಕೆ. ಸೊ ಕುಜ ಎಲ್ಲಿದ್ದಾನೆ? ಕುಜ ವೃಶ್ಚಿಕ ಮತ್ತು ಮೇಷದ ಅಧಿಪತಿ. ಸೊ ಆ 2 ರಾಶಿಗಳ ಎಫೆಕ್ಟ್ ಕೂಡ ಇವನಿಗೆ ಸಿಗ್ತದೆ. ಇನ್ನು ಗುರು ಅಂತರ್ದಶ ಕೆಲವೇ ವಾರಗಳು ಅಂತ ಹೇಳ್ಬೋದು. ಓಕೆ. ಆ ಕೆಲವೇ ವಾರಗಳಿದ್ದರೆ ಇಲ್ಲಿ ಜಾಸ್ತಿ ಇದೆ, 2 ವರ್ಷ ಹತ್ರ ಇದೆ. ಓಕೆ. ಸೊ 2 ವರ್ಷ ಅಂತರ್ದಶ. ಆದರೆ ಗುರು ಎಲ್ಲಿದ್ದಾನೆ? ಅವರ ಪಾಸ್ಟ್ ನೋಡಿ, ಇಲ್ಲಿದ್ದಾನೆ. ಚಂದ್ರ ಗುರು ಪ್ರಾರಬ್ಧ ಕರ್ಮದಲ್ಲಿ ಬರ್ತಾರೆ. ಸೊ ಇವನಿಗೆ ಪ್ರಾರಬ್ಧ ಪೂರ್ವ ಜನ್ಮದಲ್ಲಿ ಏನಾದರೂ ಪುಣ್ಯ ಕೆಲಸ ಮಾಡಿದರೆ ಇವನಿಗೆ ದಕ್ಕತ್ತೆ. ಇನ್ನು ಶನಿ ಪ್ರತ್ಯಂತರ ದಶ, ಇದು ಕೆಲವು ವಾರಗಳು. ಇಲ್ಲಿ ಎಷ್ಟೋ 1 ತಿಂಗಳುಗಳ 5 ತಿಂಗಳು ಬರ್ತದೆ. ಸೊ ಶನಿ ಎಲ್ಲಿದ್ದಾನೆ? ಫ್ಯೂಚರಲ್ಲಿದ್ದಾನೆ. ನೋಡಿ, ಶನಿ ಫ್ಯೂಚರಲ್ಲಿದ್ದರೆ ಅಲ್ಲಿ ನಿಮಗೆ ರೆಮಿಡೀಸ್. ಆದರೆ ಪಾಸ್ಟಲ್ಲಿ ಭೂತಕಾಲದಲ್ಲಿದ್ದರೆ ಯಾವ ರೆಮಿಡಿಯೂ ನಿಮಗೆ ಕೆಲಸಕ್ಕೆ ಬರುವುದಿಲ್ಲ, ತಿಳ್ಕೊಳ್ಳಿ. ಅದೇ ಭವಿಷ್ಯದಲ್ಲಿದ್ದರೆ ನಿಮಗೆ ಕೆಲಸ ಬರ್ತದೆ. ಸೊ ಭೂತದಲ್ಲಿದ್ದರೆ ಏನು ಮಾಡಬೇಕು? ಗುರುಗಳನ್ನು ಹಿಡಿಬೇಕಾಗತ್ತೆ. ಗುರುವೇ ನನ್ನನ್ನು ರಕ್ಷಿಸು ಅಂತ. ಅದೇ ಫ್ಯೂಚರಲ್ಲಿದ್ದರೆ ನೀವು ಯಾವ್ದು ಬೇಕಾದರೂ ರಾಹುಗೆ ಅಥವಾ ಶನಿಗೆ ಅಥವಾ ಕುಜನಿಗೆ ಹನುಮಾನ್ ಚಾಲಿಸ ಹೇಳಿದರೆ ಆ ರೆಮಿಡೀಸ್ ವರ್ಕೌಟ್ ಆಗುತ್ತೆ. ಇನ್ನು ಬುಧ ಕೂಡ ನಿಮಗೆ ಫ್ಯೂಚರಲ್ಲಿ ಬರ್ತಾನೆ, ಭವಿಷ್ಯದಲ್ಲಿ. ಇನ್ನು ಕೆಲವರಿಗೆ ಬುಧ ಭವಿಷ್ಯಕ್ಕೆ ಬರ್ತಾನೆ, ಅಲ್ಲಿ ಕೇತು ಬರ್ತಾನೆ. ಬುಧ ಆದಮೇಲೆ ಕೇತು ಪ್ರೆಸೆಂಟಲ್ಲಿ ಬರ್ತಾನೆ. ಆವಾಗ ಏನಾಗ್ತದೆ? ಪ್ರೆಸೆಂಟಲ್ಲಿ ಇದ್ದರೆ ಏನಾಗ್ತದೆ? ನೀವು ಏನೇ ಕೆಲಸ ಮಾಡಿದರೂ ಅದು ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡ್ತದೆ ಅಂತ. ಸೊ ಅಲ್ಲಿ ಕೇತು ದಶ ಪ್ರೆಸೆಂಟಲ್ಲಿದ್ದರೆ, ಕೇತು ಮಹಾದಶದಲ್ಲಿ 7 ವರ್ಷ ನೀವು ಜ್ಯೋತಿಷ್ಯ ಕಲಿಬಹುದು, ಅಕ್ಕಲ್ಟ್ ಜ್ಞಾನವನ್ನು ತಿಳಿಬಹುದು. ಕವಡಿಕೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಅಥವಾ ಯಾವುದು ಪ್ರಶ್ನಾಶಾಸ್ತ್ರ, ಓಕೆ, ಹಾರರಿ ಆಸ್ಟ್ರಾಲಜಿ ಅಥವಾ ಅಷ್ಟಮಂಗಲ ಪ್ರಶ್ನೆ, ಇದೆಲ್ಲ ನೀವು ಕಲೀಲಿಕ್ಕೆ ಸಾಧ್ಯ ಇಫ್ ಇಟ್ ಈಸ್ ಇನ್ ಪ್ರೆಸೆಂಟ್.
ಪಾಸ್ಟಲ್ಲಿ ಯಾವುದೇ ಗ್ರಹಗಳಿದ್ರೂ ಕೂಡ ಅದು ನಿಮಗೆ ಮಾಡಿದ ಹಿಂದಿನ ಜನ್ಮದ ಪೂರ್ವ ಪುಣ್ಯ ಸ್ಥಾನದಿಂದ ನಿಮಗೆ ಸಿಗ್ತದೆ. ಈಗ ಇಲ್ಲಿ ನೋಡಿ, ರಾಹು ಡಸ್ ಇನ್ ಪ್ರೆಸೆಂಟ್ ಪೀರಿಯಡ್ ವಿಲ್ ಹೆಲ್ಪ್ ಇನ್ ದ ಫ್ಯೂಚರ್. ಓಕೆ, ಬೃಹಸ್ಪತಿ ಯಾವುದೇ ಭೂತಕಾಲದಲ್ಲಿ ಮಾಡಿದಂಥ ಪುಣ್ಯ ಕೆಲಸಗಳು ನಿಮಗೆ ಹೆಲ್ಪ್ ಬರ್ತದೆ. ಶನಿ ನಿಮಗೆ ಭವಿಷ್ಯದಲ್ಲಿ ಮಾಡಿದಂಥದ್ದು ನಿಮಗೆ ಕೆಲಸ ಬರ್ತದೆ. ಅದೇ ರೀತಿ ಬುಧ ಕೂಡ. ಓಕೆ, ಅಲ್ಲೇ ಇದು ಬರೆದಿದ್ದೇನೆ, ಭೂತಕಾಲದಲ್ಲಿ ಯಾವ ರೆಮಿಡೀಸು ಇಲ್ಲ, ಅಪ್ಲೈ ಆಗೋದಿಲ್ಲ. ಓಕೆ, ಭವಿಷ್ಯದಲ್ಲಿ ರೆಮಿಡೀಸ್ ಇರುತ್ತೆ ಅಂತ ಹಾಕಿದ್ದಾರೆ. ಸೊ ರಾಹು ಮರ್ಕ್ಯುರಿ ಡಬಲ್ ಡಿಗ್ರಿ, ರಾಹು ರವಿ ಅಲ್ಲಿ ದೇರ್ ಇಸ್ ಅನ್ ಐಡಿಯಾಲಜಿ ಡಿಫರೆನ್ಸ್ ಬರ್ತಾರೆ ಅಂತ ಹಾಕಿದ್ದಾರೆ. ಓಕೆ, ಈಗ ಸೆಕೆಂಡ್ ಪೀರಿಯಡ್ ಫ್ಯೂಚರಲ್ಲಿ ಯಾವುದು? ಮಂಗಲ್ 2008ರಿಂದ 2015. ಮಂಗಲ್ ಮಹಾದಶದಲ್ಲಿ ಇವನು ಭೂಮಿ ಮನೆ ಎಲ್ಲ ಮಾಡ್ಬೋದು. ಶನಿ ಅಷ್ಟಮ ಸ್ಥಾನ, ಇವನಿಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಇವನಿಗೆ ಯಾವುದು ಬರ್ತದೆ? ಇವರ ಅಜ್ಜಿ ಕೊಟ್ಟ ಪ್ರಾಪರ್ಟಿ ಮತ್ತೆ ಇವನಿಗೆ ಬರ್ತದೆ. ಯಾಕಂದರೆ ಇವನು ಒಬ್ಬನೇ ಇರೋದು. ಆಯಿತಾ? ಅಜ್ಜಿ ಕೊಟ್ಟ ಪ್ರಾಪರ್ಟಿ ಅಪ್ಪನಿಗೆ ಬಂತು, ಅಪ್ಪನಿಗೆ ಕೊಟ್ಟಂಥ ಪ್ರಾಪರ್ಟಿ ಇವನಿಗೆ ಬರ್ತದೆ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಅಟ್ ದ ಸೇಮ್ ಟೈಮ್ ಶನಿ ಅಷ್ಟಮದಲ್ಲಿದ್ದರೆ ಶೇರ್ ಮಾರ್ಕೆಟ್ ಅಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಶೇರ್ಸು, ಮ್ಯೂಚುವಲ್ ಫಂಡು ಅಥವಾ ಇನ್ಶೂರೆನ್ಸ್ ಇದೆಲ್ಲ ಅವನಿಗೆ ದಕ್ಕುತ್ತದೆ. ಇನ್ನು ಬುಧನ ಮಹಾದಶ. ಬುಧ ಯಾವುದು? ಯೋಗಕಾರಕ ಇವನಿಗೆ. ಯಾಕಂದರೆ ಮಕರ ರಾಶಿಗೂ 9ನೇ ಮನೆ ಹಾಗೂ 6ನೇ ಮನೆ ಅಧಿಪತಿ. ಬುಧ ಸಪ್ತಮದಲ್ಲಿದ್ದಾನೆ. ಆದ್ದರಿಂದ ಸಾಫ್ಟ್ವೇರ್ ಏನಾದರೆ ಇವನಿಗೆ ಕೆಲಸದಲ್ಲಿದ್ದರೆ ಸಾಫ್ಟ್ವೇರ್ ವಿಲ್ ಬಿ ಹೆಲ್ಪ್ಫುಲ್, ಫ್ಯೂಚರ್ ಅಲ್ವಾ. ಸೊ ಅದರಿಂದ ಕೇತು ಮಹಾದಶದಲ್ಲಿ ಇವನು ಆಲ್ಮೋಸ್ಟ್ ಎಂಡಿಂಗ್ ಪೀರಿಯಡಲ್ಲಿ ತಿಥಿ ಅಥವಾ ಯಾವುದು ಶ್ರಾದ್ದಾದಿ ಕರ್ಮಗಳು ಮತ್ತು ಈ ಸತ್ತೋದವರಿಗೆ ಸಂಸ್ಕಾರಗಳು ಮಾಡುವಂಥ ಪೀರಿಯಡ್ ಕೇತುವಿನ ದಶದಲ್ಲಿ ಸಾಧ್ಯತೆ ಉಂಟು. ಓಕೆ, ಸೊ ಕೇತು ಈಸ್ ಫಾರ್ ಮೋಕ್ಷಕಾರಕ, ತಿಳ್ಕೊಳ್ಳಿ. ನಾನು ಶುಕ್ರ ದಶ ಬರಲಿಕ್ಕಿಲ್ಲ, ಶುಕ್ರ ಮಹಾದಶ. ಸೊ ಈ ರೀತಿಯಾಗಿ ನೀವು ಅನಲೈಸ್ ಮಾಡಬೇಕು. ಅದನ್ನೇ ಚಂದ್ರ ಲಗ್ನದಿಂದ ಇನ್ನೊಂದು ವಿಧವಾಗಿ ನಾನು ಮಾಡ್ತೇನೆ ನೋಡಿ. ಚಂದ್ರ ಲಗ್ನದಿಂದ ನೀವು ಅದರಲ್ಲಿ ಪ್ರೆಸೆಂಟ್ ಬರ್ತದೆ. ಓಕೆ, ಲಗ್ನ, ಚಂದ್ರ ಲಗ್ನ ಇಲ್ಲಿ ಯಾವುದು ಬರ್ತದೆ? ಚಂದ್ರ ಲಗ್ನದಿಂದ ಗುರುವರೆಗೆ ಪ್ರೆಸೆಂಟ್. ಹೀಗೆ ಉಲ್ಟಾ ಹೋಗ್ತದಲ್ಲ, ಹಿಂದೆ ಹೋಗ್ತದಲ್ಲ. ರಾಹು ಫ್ಯೂಚರ್, ಪಾಸ್ಟಲ್ಲಿ ನೋಡಿ ಬುಧ ರವಿ ಕೇತು ಶುಕ್ರ ಕುಜ ಶನಿ. ಅಂದರೆ ಇವನಿಗೆ ಇದೆಲ್ಲ ಅವನಿಗೆ ಕೆಲಸಕ್ಕೆ ಬರ್ತದೆ. ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳುವಂಥ ಸಾಧ್ಯತೆ ಉಂಟು. ಅರ್ಥ ಆಯ್ತಾ? ರಾಹು ದಶ ಇಡೀ ಫ್ಯೂಚರ್. ಪ್ರೆಸೆಂಟಲ್ಲಿ ಗುರುದಶ ಕೂಡ, ಚಂದ್ರದಶ ಬರುವುದಿಲ್ಲ, ಗುರುದಶ ಬರ್ತದೆ. ಗುರುದಶ 16 ವರ್ಷ ಇವನಿಗೆ ಭಾಳಷ್ಟು ಯಾವುದು 3 ಮತ್ತು 12ನೇ ಮನೆ ಅಧಿಪತಿ. ಅದರಿಂದ ಕಾಂಪಿಟೇಟಿವ್ ಈಸ್ ಎಕ್ಸೆಲಿಂಗ್ ಇನ್ ಕಾಂಪಿಟಿಷನ್ ವೆರೈಟೀಸ್. ಅದು ರಾಹು ದಶದಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ರಾಹು ಮರ್ಕ್ಯುರಿ, ರಾಹು ಶನಿ, ರಾಹು ಇದು ವೀನಸ್, MD PD ಅದೆಲ್ಲ ನಿಮಗೆ ಆಲ್ರೆಡಿ ವಿವರಣೆ ಕೊಟ್ಟಿದ್ದೇನೆ. ಸೊ ಈ ರೀತಿಯಾಗಿ ನೀವು ಚಂದ್ರನ ಲಗ್ನವನ್ನು ತೆಗೆದುಕೊಂಡು ವಿವರಣೆ ಕೊಡ್ಬೋದು. ಎರಡೂ ವಿಧ. ಓಕೆ, 159 ಹಾಗೆ ಚಂದ್ರ ಲಗ್ನದಿಂದ ನೀವು 4 ಮನೆಯನ್ನು ತೆಗೆದುಕೊಂಡು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಅಂತೇಳಿ, ಪ್ರೆಸೆಂಟ್ ಫ್ಯೂಚರ್ ಪಾಸ್ಟ್ ಅಂತೇಳಿ ಡಿವೈಡ್ ಮಾಡಿಕೊಂಡು, ಪಾಸ್ಟಲ್ಲಿ ಹಲವಾರು ಪ್ಲ್ಯಾನೆಟ್ಗಳು ಬಂದರೆ ಅವರು ಕೂತುಣ್ಣುವರು. ಅಂದರೆ ಅವರಿಗೆ ಏನು ಕೆಲಸ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಇದೆಷ್ಟು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣದ ಒಂದು ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್.